ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈಗ ನಾನಿದು 6ನೇ ಪಾರ್ಟ್ ಅಥವಾ 7ನೇ ಪಾರ್ಟಲ್ಲಿ ಇದ್ದೀನಿ ಅನ್ಕೊತೀನಿ. ಇವಾಗ ನಾನು ನಿಮಗೆ ಪುಷ್ಕರ ಭಾಗದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಪುಷ್ಕರ ಭಾಗ ಅನ್ನೋ ಒಂದು ವಿಚಾರಣೆಗಳೊಳಗೆ ಹಾಕಿದ್ದೀನಿ. ಇದರೊಳಗೆ ಹೇಗಪ್ಪ ಅಂತಂದರೆ, ನಿಮ್ಮ ಜಾತಕದಲ್ಲಿ ಯಾವುದಾದ್ರು ಒಂದು ಗ್ರಹನಾದರೂ ಪುಷ್ಕರ ಭಾಗದಲ್ಲಿ ಪುಷ್ಕರಾಂಶದಲ್ಲಿ ಇತ್ತು ಅಂತಂದರೆ ನಿಮಗೆ ಅದು ತುಂಬ ಒಳ್ಳೆಯದು. ಅಂದರೆ ಆ ಗ್ರಹ ನಿಮ್ಮ ಜಾತಕದಲ್ಲಿ ಕೆಟ್ಟದಿದ್ರೂ ನಿಮಗೆ ಅದು ಒಳ್ಳೇದು ಮಾಡುತ್ತೆ ಅಂತ ಅರ್ಥ. ಓಕೆನಾ? ಆ ರೀತಿ ಒಂದು ವಿಚಾರ ಈ ಪುಷ್ಕರ ಅಂಶದಲ್ಲಿ ನೋಡ್ತಾರೆ. ಇದೆಲ್ಲ ಪರಾಶರಕ್ಕೆ ಸಂಬಂಧಪಟ್ಟಿದ್ದು. ಇದುವರೆಗೂ ವಿಡಿಯೋ ಎಲ್ಲ ನೋಡಿರೋದು ನಿಮಗೆ ವೇದಿಕ ಮತ್ತು ಕೆಪಿಗೆ ಸಂಬಂಧಪಟ್ಟಿದ್ದು ನೋಡಿದ್ರೆ ಹಿಂದಿನ ವಿಡಿಯೋ. ಇವಾಗ ಇದರಿಂದ ವೇದಿಕೂ ಕೂಡ ನಿಮಗೆ ಸಂಬಂಧಪಡುತ್ತೆ. ಪುಷ್ಕರ ಅಂಶ ಅನ್ನೋ ವಿಚಾರನೂ ಕೂಡ ಒಳಗೆ ಆ್ಯಡ್ ಮಾಡಿದ್ದೀವಿ. ಇದು ಭಾವಕ್ಕೂ ಕೂಡ ಬರುತ್ತೆ. ಓಕೆನಾ? ಯಾವ ಭಾವದಲ್ಲಿ ಕೂಡ ನಿಮಗೆ ಪುಷ್ಕರ ಅಂಶ ಬಿದ್ದಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿ ತೋರಿಸುತ್ತೆ. ನೆಕ್ಸ್ಟ್ ಬಂದು ಯಾವ ರಾಶಿ ಅನ್ನೋದೆಲ್ಲ ಇದ್ರೊಳಗಿದೆ, ಸ್ಲೈಡ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ ಬಂದು ಪ್ಲಾನೆಟ್ ರಿಲೇಷನ್ಶಿಪ್ಪು ಕೂಡ ಇದ್ರೊಳಗಿದೆ. ಓಕೆನಾ? ಇವಾಗ ಪಂಚವಿಧ ಸಂಬಂಧ ಅಂತ ಬರುತ್ತೆ. ಓಕೆನಾ? ಇದೆಲ್ಲ ಪ್ಲಾನೆಟ್ ರಿಲೇಷನ್ಶಿಪ್. ಓಕೆನಾ? ನೈಸರ್ಗಿಕ ಸಂಬಂಧ, ಇದಕ್ಕೆ ಸಂಬಂಧಪಟ್ಟಿದ್ದು ಡೀಟೇಲ್ಸ್ ಇದರೊಳಗೆ ಬರುತ್ತೆ. ಓಕೆನಾ? ಇದು ನೆಕ್ಸ್ಟ್ ಬರೋದೇ ನಿಮಗೆ ನವತಾರ ಚಕ್ರ. ಅಂದರೆ ಇದು ಬಂದು ತಾರಾಬಲಕ್ಕೆ ಸಂಬಂಧಪಟ್ಟಂಥ ವಿಚಾರ. ಓಕೆನಾ? ನಿಮ್ಮ ಒಂದು ಜನ್ಮ ನಕ್ಷತ್ರಕ್ಕೆ ತಾರಾಬಲದಲ್ಲಿ ಯಾವ್ಯಾವ ನಕ್ಷತ್ರ ನಿಮಗೆ ವಿಪತ್ತಾರೆ, ಪ್ರತ್ಯರಿತಾರೆ, ನೈದನತಾರೆ, ಸಂಪತ್ತಾರೆ, ಜನ್ಮತಾರೆ, ಕ್ಷೇಮತಾರೆ, ಸಾಧನತಾರೆ, ಮಿತ್ರತಾರೆ, ಪರಮಿತ್ರತಾರೆ ಬರುತ್ತೆ ಅನ್ನೋದನ್ನು ಒಂದು ಟೇಬಲ್ ರೂಪದಲ್ಲಿ ನಿಮಗೆ ಮಾಡಿ ಕೊಟ್ಟಿದ್ದೀನಿ. ಓಕೆನಾ? ಇದನ್ನು ನಾನು ಇನ್ನು ಅಡ್ವಾನ್ಸ್ ಲೆವೆಲಲ್ಲಿ ನಮ್ಮದು ಅದು ಸಪರೇಟ್ ತಾರಾಬಲ ಆ್ಯಪ್ ಬರುತ್ತೆ. ಆ ಆ್ಯಪಲ್ಲೂ ಕೂಡ ನಿಮಗೆ ಫುಲ್ಲು ಡೀಟೇಲ್, ಒಂದು ನಕ್ಷತ್ರನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಕಂಪ್ಲೀಟ್ ಡೀಟೇಲ್ ಬರುತ್ತೆ. ಓಕೆನಾ? ಆ ರೀತಿ ಅದು ಇಂಪ್ಲಿಮೆಂಟ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ತರಗತಿನೇ ಮಾಡಿದ್ದೀನಿ. 7 days ತರಗತಿ ಇದೆ. ಯಾರು ಬೇಕಾದ್ರೂ ಆ ತರಗತಿನ ತಗೋಬೋದು. ಓಕೆನಾ? ಇವಾಗ ಇದನ್ನು ನಕ್ಷತ್ರ ಚೇಂಜ್ ಮಾಡ್ಬೋದು ಬೇಕಾದ್ರೆ. ಇದು ಜಸ್ಟ್ ಬಲಗಡೆ ಸೈಡ್ ಇರೋಂಥ ಒಂದು ಸೆಟ್ಟಿಂಗ್ನ ಕ್ಲಿಕ್ ಮಾಡಿ ಇದರೊಳಗಿರೋ ಅಂಥ ಯಾವ್ದಾರು ಒಂದು ನಕ್ಷತ್ರನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಮೃಗಶಿರ ನಕ್ಷತ್ರ ಅಂತಂದರೆ ಅದರಿಂದ ಸಂಬಂಧಪಟ್ಟಿದ್ದು ಬರುತ್ತೆ. ಓಕೆನಾ? ಇವಾಗ ಯಾರೋ ಒಬ್ರು ಪುಷ್ಯ ನಕ್ಷತ್ರದಲ್ಲೇ ಹುಟ್ಟಿದ್ದಾರೆ ಅಂತಂದರೆ ಪುಷ್ಯ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದು ಜನ್ಮತಾರೆ ಯಾವ್ದು ಬರುತ್ತೆ, ಅಲ್ಲಿಂದ ಸಂಪತ್ತಾರೆ ಯಾವ್ದು ಬರುತ್ತೆ, ವಿಪತ್ತಾರೆ ಯಾವ್ದು ಬರುತ್ತೆ ಅಂದರೆ ಡೀಟೇಲ್ಸ್ ತೋರಿಸುತ್ತೆ. ಓಕೆನಾ? ಈ ರೀತಿ ಇಂಪ್ಲಿಮೆಂಟನ್ನು ಮಾಡಿದ್ದೀವಿ. ಓಕೆನಾ? ಇದೆಲ್ಲದು ಕೂಡ ನಿಮ್ಗೆ ಬೇಕಾಗುತ್ತೆ. 100% ಪ್ರತಿಯೊಬ್ಬರು ಅಸ್ಟ್ರಾಲಜರ್ಗೂ ಕೂಡ ಇದೆಲ್ಲದು ಬೇಕಾಗುತ್ತೆ. ಆ ರೀತಿ ಇಷ್ಟು ಚೆನ್ನಾಗಿ ಇದು ಆ್ಯಪನ್ನು ಕ್ರಿಯೇಟ್ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗೋ ಥರ ಇದೆ ಅದು. ಓಕೆ, ನೆಕ್ಸ್ಟ್ ಬರುತ್ತೆ ಷಡ್ಬಲ. ಷಡ್ಬಲಕ್ಕೆ ಸಂಬಂಧಪಟ್ಟಿದ್ದು ವಿಚಾರ ಇದೆ. ಇದರೊಳಗೆ ವಿಂಶೋಪಾಕ ಬಲ ಇದೆ ಮತ್ತು ಭಾವಬಲನೂ ಕೂಡ ಇದೆ. ನೀಟಾಗಿ ಗ್ರಾಫಲ್ಲೆಲ್ಲ ನೀಟಾಗಿ ತೋರಿಸಿದ್ದೀವಿ. ನೆಕ್ಸ್ಟ್ ಬರೋದು ಅಷ್ಟಕ ವರ್ಗ. ಈ ಅಷ್ಟಕ ವರ್ಗನೂ ಕೂಡ ನಿಮಗೆ ಇಲ್ಲಿದೆ. ಸರ್ವಾಷ್ಟಕ ವರ್ಗ ಇಲ್ಲಿದೆ. ಭಿನ್ನಾಷ್ಟಕ ವರ್ಗನೂ ಕೂಡ ಕೆಳಗಡೆ ಇದೆ. ಇದನ್ನು ಕೂಡ ನೀವು ನೋಡ್ಕೋಬೋದು. ಎಲ್ಲದೂ ಕೂಡ ಕಲರ್ಫುಲ್ಲಾಗಿ ನಿಮಗೆ ಬಂದಿದೆ. ನೆಕ್ಸ್ಟ್ ಬರೋದು ವೇದಿಕ್ ಟ್ರಾನ್ಸಿಟ್ ಚಾರ್ಟು. ಇವಾಗ ಹೋಗ್ತಿರೋಂಥ ವೇದಿಕ್ ಅಂದರೆ ಗ್ರಹಗಳು ಎಲ್ಲಿ ಹೋಗ್ತಿದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಇವಾಗ ಹೋಗ್ತಿರೋ ಗ್ರಹಗಳನ್ನ ರೆಡ್ ಕಲರಲ್ಲಿದೆ. ಜಾತಕದಲ್ಲಿ ಇರೋವಂಥ ಗ್ರಹಗಳು ಬಂದು ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಓಕೆನಾ? ಜನ್ಮ ವರ್ಸಸ್ ಗೋಚಾರ ಅಂತ ಅದಕ್ಕೆ ಸಂಬಂಧಪಟ್ಟಿದ್ದ ಡೀಟೇಲ್ಸ್ಗಳು ಇದರೊಳಗೆ ಇದೆ. ನವಾಂಶದಲ್ಲೂ ಕೂಡ ಗೋಚಾರನ ಇದರೊಳಗೆ ಆ್ಯಡ್ ಮಾಡಿದೆ. ಓಕೆನಾ? ನೆಕ್ಸ್ಟ್ ಬರೋದ ರೆಮಿಡಿ ಪೇಜು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಸಪ್ರೇಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಬರೋದು ಯೋಗ. ಯೋಗಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳು ಇದರೊಳಗೆ ಇದೆ. ಇದರೊಳಗೆ ಯೋಗದಲ್ಲೂ ಕೂಡ ನಿಮಗೆ ಧನಯೋಗ, ವಿದ್ಯಾಯೋಗ, ಕುಟುಂಬ ಯೋಗ, ಆಧ್ಯಾತ್ಮಿಕ ಯೋಗ, ಅರಿಷ್ಟ ಯೋಗ, ಭಂಗ ಯೋಗ, ಇದರ ಡೀಟೇಲ್ ಇದೆ. ಎಷ್ಟು ಯೋಗಗಳಿದೆ ಪಕ್ಕದಲ್ಲೇ ತೋರಿಸುತ್ತೆ. ಓಕೆನಾ? ರಾಜಯೋಗಗಳು ಎಷ್ಟಿದೆ, ಧನಯೋಗ ಎಷ್ಟಿದೆ, ಇದರಲ್ಲೂ ಕೂಡ ನೀಟಾಗಿ ತೋರಿಸುತ್ತೆ. ಓಕೆನಾ? ಇದಿಷ್ಟು ಒಂದು ಪಾರ್ಟು. ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಪರಿಹಾರದ ಬಗ್ಗೆನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ದೋಷಗಳ ಬಗ್ಗೆ ಹೇಗೆ ಇದೆ ನಮ್ಮ ಆ್ಯಪಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಕಾಲಸರ್ಪ ದೋಷ ಮತ್ತು ಕುಜ ದೋಷ, ಪಿತೃದೋಷ, ಈ ರೀತಿ ದೋಷಗಳ ಬಗ್ಗೆ ಅದನ್ನು ಕೂಡ ವಿಶ್ಲೇಷಣೆ ಇದೆ ಒಳಗೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ಆದ ವಿಚಾರ. ಯಾವ ಆ್ಯಪಲ್ಲೂ ಕೂಡ ಬಂದಿಲ್ಲ. ಆ ರೀತಿ ಇದರೊಳಗೆ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇನ್ನೂ KP ರೀತಿಯೂ ಕೂಡ ಅದು ಇಂಪ್ಲಿಮೆಂಟ್ ಮಾಡೋದಿದೆ, ಅದನ್ನು ಕೂಡ ಮಾಡ್ತೀವಿ. ಇದಾದ ನಂತರ ನಿಮಗೆ ರೆಮಿಡಿಗೆ ಸಂಬಂಧಪಟ್ಟಂಥ ವಿಡಿಯೋ ಬರುತ್ತೆ, ಅದನ್ನು ಕೂಡ ಮಿಸ್ ಮಾಡಬೇಡಿ. ಆ ವಿಡಿಯೋನು ನೋಡಿ. ಯಾಕಂದರೆ ರೆಮಿಡಿಲಿ ತುಂಬ ವಿಚಾರಗಳಿದೆ, ಅದೆಲ್ಲವೂ ಕೂಡ ನಿಮಗೆ ತಿಳಿಸೋದಿದೆ. ಸಪ್ರೇಟ್ ವಿಡಿಯೋನೇ ಬರುತ್ತೆ. ರೆಮಿಡಿಗೆ ಅಂತ ಸಪ್ರೇಟ್ ವಿಡಿಯೋ ಬರುತ್ತೆ, ಅದನ್ನು ನೋಡಿ.